ಒಂದು ಆರ್ಥಿಕವಾಗಿ ಇರ್ಬೋದು, ಸಣ್ಣ ವ್ಯಾಪಾರಸ್ಥರಿಗೆ ಬಹಳ ಸಮಸ್ಯೆಗಳಾಗ್ತಿದೆ. ಒಂದು ಕಡೆಯಲ್ಲಿ ಆರ್ಥಿಕವಾಗಿ ನಮ್ಮ ಪರಿಸ್ಥಿತಿ ಬಹಳಷ್ಟು ಚಿಂತಾಜನಕ. ಏಕೆಂದರೆ ವ್ಯವಹಾರ ವಹಿವಾಟುಗಳನ್ನ ಆಗ್ತಿಲ್ಲ, ಹೊಯ್ಗೆ ಕಲ್ಲುಗಳನ್ನ ಸಿಗ್ತಿಲ್ಲ. ಇನ್ನೊಂದೆಡೆ ಕೂಲಿ ಕಾರ್ಮಿಕರಿರ್ಬೋದು, ಹೋಟೆಲ್ ಉದ್ಯಮಿಗಳಿಗೆಲ್ಲ ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಇನ್ನೊಂದೆಡೆ ನಮ್ಮ 9:30 10 ಗಂಟೆಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವಂಥ ಪರಿಸ್ಥಿತಿ. ಇವತ್ತಿನ ನಮ್ಮ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಮಾಡಿ ನಮ್ಮ ಮಣಿಪಾಲ ಭಾಗ, ಉಡುಪಿ ಭಾಗದಲ್ಲಿ ಬಹಳಷ್ಟು ಪ್ರವಾಸಿಗರು ಬರ್ತಾರೆ. ಯಾಕಂದರೆ ನೆಕ್ಸ್ಟ್ ಮಠ ಇರ್ಬೋದು, ಎಲ್ಲ ಕೆರೆಕೆರೆಯ ಕೊಲ್ಲೂರು, ಶೃಂಗೇರಿ ಎಲ್ಲ ದೇವಸ್ಥಾನಗಳು ಹೋದವರು ರಾತ್ರಿ ಬಂದು ಹಾಲ್ಟ್ ಆಗುವಂಥದ್ದು ನಮ್ಮ ಉಡುಪಿಯಲ್ಲಿ. ಇದರಿಂದಾಗಿ ಅವರು ಬರುವವರಿಗೆ ರಾತ್ರಿ ಹೊತ್ತು ಊಟದ ವ್ಯವಸ್ಥೆ ಇರ್ಬೋದು, ಅಂಗಡಿಯಲ್ಲಿ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದ್ರೆ ಕನಿಷ್ಠ 11 ಗಂಟೆ ತನಕ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಇನ್ನೊಂದು ಮಣಿಪಾಲದಲ್ಲಿ 24 ಗಂಟೆ ಹಾಸ್ಪಿಟಲಿಗೆ ಬರುವಂಥ ಪೇಷಂಟ್ ಪಾರ್ಟಿಯವರು ಇರ್ಬೋದು, ಅಲ್ಲಿ ಅಂತ ವಿದ್ಯಾರ್ಥಿಗಳು ರಾತ್ರಿ 9, 10, 11 ಗಂಟೆ ತನಕ ಹಾಸ್ಟೆಲಲ್ಲಿ ಅವರು ಎಲ್ಲ ಲೈಬ್ರರಿಯಲ್ಲಿ ಕಲೀಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಊಟ ಉಪಚಾರಕ್ಕೆ ಹೋಟೆಲ್ ವ್ಯವಸ್ಥೆಗಳು ಇಲ್ಲದಿದ್ದರೆ ಭಾಳ ಉಪವಾಸ ಮಾಡುವಂಥ ಪರಿಸ್ಥಿತಿ ಇದೆ. ಅದರಿಂದಾಗಿ ನಮ್ಮ ಇವತ್ತು ನಗರಸಭೆಯಲ್ಲಿ ನಿರ್ಣಯ ಮಾಡುವ, ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ 11 ಗಂಟೆ ತನಕ, ಯಾಕಂದರೆ ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಅದಕ್ಕೆ ಒಂದು ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಉಂಟು. 11:30, 12 ಗಂಟೆ ತನಕ ಇದರ ಬಗ್ಗೆ ನಾವು ಚರ್ಚೆ ಮಾಡೋದಿಲ್ಲ. ಆದರೆ ಕನಿಷ್ಠ 11 ಗಂಟೆ ತನಕ ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಿ ಕಾನೂನು ಸುವ್ಯವಸ್ಥೆಗೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಯಾಕಂದರೆ ಅದು ರೋಡ್ ಸೇಫ್ಟಿ ಇರ್ಬೋದು, ಪೊಲೀಸ್ ಸೇಫ್ಟಿ ದೃಷ್ಟಿ, ಅದು ನಗರಸಭೆಯಿಂದ ನಾವು ಸೇಫ್ಟಿ ದೃಷ್ಟಿಯಲ್ಲಿ ಎಲ್ಲ ಭಾಗದಲ್ಲಿ CCTV ಅಳವಡಿಸಲಿಕ್ಕೆ ನಾವು ಅದಕ್ಕೆ ಅನುದಾನವನ್ನು ಕೂಡ ಮಂಜೂರು ಮಾಡಿದ್ರೆ ನಾವು ಸಹಕಾರ ಹೋಗ್ಬಿಟ್ಟಿದ್ವಿ. ಅದರಿಂದಾಗಿ ಆರ್ಥಿಕತೆಯ ದೃಷ್ಟಿಯಲ್ಲಿ ಉಡುಪಿ ನಗರಸಭೆ ವ್ಯಾಪ್ತಿಯಲ್ಲಿ 11 ಗಂಟೆ ತನಕ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೆ ಓಪನ್ ಮಾಡಿ ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಮಾಡಬೇಕಂತ ನಿರ್ಣಯ ಇವತ್ತು ಮಾಡಿ ನಮ್ಮ ಜಿಲ್ಲಾಡಳಿತಕ್ಕೆ ನಿನ್ನೆ ಜಿಲ್ಲಾಡಳಿತ ಸಭೆಯಲ್ಲಿ ಕೂಡ TTDC ಸಭೆಯಲ್ಲಿ ಚರ್ಚೆ ಆದಾಗ DC ಅವರಿಗೆ ಮನೆ ಕೂಡ ಬಂದಿದೆ. ಅದರಿಂದಾಗಿ 35 ವಾರ್ಡ್ನ ಒಂದು ಸಮಸ್ಯೆಯಲ್ಲಿ ಇವತ್ತಿನ ನಿರ್ಣಯ ಮಾಡಿ ನಮ್ಮ ಸದಸ್ಯರು ಅದಕ್ಕೆ ಒಪ್ಪಿಗೆಯನ್ನು ಕೊಡಬೇಕು.